ಶಿಲ್ಪಿ ಶಿಷ್ಯ ನನ್ ತಂಗಿ ಬೇಗ ಬರ್ಲಿ ಮನೆಗೆ ಗುಣಮುಖ ಆಗ್ಲಿ ಅಂತ ದಿಸ್ ಇಸ್ ಅವರ್ ದೇವನಹಳ್ಳಿ ನೋಡಿ, ಫುಲ್ ಕಲರ್ಫುಲ್. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಯಾವಾಗ ಬತ್ ಗೈಸ್, ಒಂದ್ ವರ್ಷದಿಂದ ನಮ್ಮ ಅಮ್ಮ ಬರೀ ಹಾಸ್ಪಿಟ್ಲಿಗೆ ತಿರ್ಗಾಡ್ತವ್ರೆ. ಬೆಟರ್ ಟೇಕ್ ಇನ್ಶೂರೆನ್ಸ್ ಗೈಸ್. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಜಾಸ್ತಿ ಕಷ್ಟ ಪಡ್ಬೇಕಾಗ್ತೈತಿ. ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಟೈಮ್ ಸರ್ಜರಿ ಗಿರಾಕ್ಲಿ ಹಿಂಗೆಲ್ಲ ಮಾಡಿ 2 ಗಂಟೆ 8 ಗಂಟೆಗೆ ಪ್ರಜ್ಞೆ ಹೋಗಿರೋದು 2 ಗಂಟೆಗೆ ಪ್ರಜ್ಞೆ ಬಂದೈತಿ. ಬಿರಿಯಾನಿ ಬೇಕಂತೆ. ಇದೇನ್ ಮಾಡಿಲ್ಲ ಅನ್ಕೊಂಡು ನಂಗೆ ಬೇಡ, ಇಷ್ಟೇ ಸಾಕು ನಂಗ. ಜಾಸ್ತಿ ದಪ್ಪ ಆಗ್ಬಿಡ್ತೀನಿ, ಇವಾಗ ಜಾಸ್ತಿ ಇದ್ದೀನಿ, ಜನರು ಬೈತಾವ್ರಿ. ಏನ್ ಫೀಲಿಂಗ್ ಏನು? ನಿಮ್ ಫ್ರೆಂಡ್ ಹಿಂಗ್ ನೋಡಿ ಅಳ್ತಾವನಿಗೆ ಪಾಪ. ಅವ್ಳ ಫ್ರೆಂಡ್ ಇಂಥ ಸಿಚುವೇಶನ್ ನೋಡಿ ಫುಲ್ ಅಳ್ತಾವನೆ. ಬೆಂಗಳೂರ್ದಲ್ಲಿ ನೋಡೋದು ಅತ್ತನ ಲೇಟ್ ಮಾಡ್ತಾವನೆ. ಹಾಯ್ ಗೈಸ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ಗೆ ಬರೋದು ಬರ್ತೀನಿ ನೋಡಮ್ಮ. ಹಾಕ್ತೀನಿ ಒಂದ್ ಕಿರೀಟ ಇಟ್ಬಿಟ್ಟು ಮೇಲ್ಗಡೆ. ಚೆನ್ನಾಗಿರ್ಬೇಕು, ನಾನು ಕಾಮಿಡಿ ಮಾಡ್ಬೇಕು, ಆತರ ಕಾಮಿಡಿ ಮಾಡ್ಬೇಕು. ಹೋಗ್ಲೇ ಹಿಂಗಿ ಹೋಗು, ಕತ್ಲಾಗ ಏನು ಕಾಣಿಸ್ತಾ ಇಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಮ್ಯಾಟ್ರ್ ಏನಂತ ಹೇಳಿದ್ರೆ, ನನ್ನ ತಂಗಿಗೊಂದು ಸಣ್ಣ ಸರ್ಜರಿ, ಸಣ್ಣದಲ್ಲ ಲೈಕ್ ಒಂದ್ ಸರ್ಜರಿ ಇತ್ತು. ಸೊ ಅದಕ್ಕಾಗಿ ನಮ್ಮಮ್ಮ ನನ್ನ ತಂಗಿ ಇಬ್ರು ಹಾಸ್ಪಿಟ್ಲ್ಗೆ ಹೋದ್ರು. ನೆನ್ನೆ ಹೋದ್ರು. ಇವತ್ತು ಲೈಕ್ ನಮ್ಮಮ್ಮ ಹೋಗೋಕ್ಕೂ ಮುಂಚೆನೆ 100 ಸಲ ಎಲ್ಲ ಎತ್ಕೋಬೇಕು, ಏನೇನ್ ಬೇಕೋ ಇದು ರಿಕ್ವೈರ್ಮೆಂಟ್ ಇರೋ ಎಲ್ಲಾನು ತಗೋಬೇಕು, ಎತ್ಕೋಬೇಕು ಅಂತ 36 ಸರಿ ಯೋಚನೆ ಮಾಡಿ ಎಲ್ಲ ಎತ್ಕೊಂಡೋಗವ್ರೆ. ಬಟ್ಟೆ ಅದು ಇದೆಲ್ಲ. ಬಟ್ ಬೆಡ್ಶೀಟ್ ಎತ್ಕೊಂಡೋಗೋದೇ ಮಾಡ್ತೋಗವ್ರೆ. ಅದಕ್ಕಾಗಿ ಇವಾಗ ನಾನು ನನ್ನ ತಮ್ಮ ಸೇರ್ಕೊಂಡು ಬೆಡ್ಶೀಟು ಮತ್ತೆ ಟುವಾಲು, ಇನ್ನು ಸ್ವಲ್ಪ ಐಟಮ್ಸ್ ಏನೇನ್ ಬೇಕೋ ಅದೆಲ್ಲ ನಮ್ಮಮ್ಮಗೆ ತಗೊಂಡೋಗಿ ಕೊಡ್ಬೇಕು. ಸೊ ಕೊಡೋಕ್ಕೂ ಮುಂಚೆನೆ ಅಂದ್ರೆ ಇವಾಗ ಗೈಸ್ ಟೈಮು 7 o'clock ಟೈಮ್ ಆಗಿದೆ. ನಮ್ಮ ಮನೆಯಲ್ಲಿ 2 ಬಕ್ ಮರಿ, 3 ನಾಯಿ ಮರಿ, ಒಂದಷ್ಟು ಕೋಳಿಗಳು ಎಲ್ಲ ಐತೆ. ಸೊ ಕೋಳಿಗಳನ್ನೆಲ್ಲ ಎತ್ತಿ ಒಳಗಡೆ ಹಾಕ್ಬಿಟ್ಟು ಅವಕ್ಕೆ ಅಷ್ಟೇ ಗೈಸ್, ಕೋಳಿಗೇನು ಮಾಡಂಗಿಲ್ಲಲ್ಲ, ರಾತ್ರಿ ಹೊತ್ತು ಅವೇನು ಊಟ ಮಾಡಲ್ಲ. ಬಟ್ ನಮ್ ಬೆಕ್ ಮರಿದೀಕ ಊಟ ಇಟ್ಬಿಟ್ಟು ಹೋಗ್ಬೇಕು. ಸೊ ಅದು ಫುಲ್ಲು ಎಷ್ಟು ಬೇಕೋ ಅಷ್ಟೆಲ್ಲ ಊಟ ಹಾಕ್ಬಿಟ್ಟು, ಮತ್ತೆ ನಮ್ ನಾಯಿ ಮರಿಗ ನಾನು ಅನ್ನ ಮಾಡಿಲ್ಲ. ಇವಾಗ ಅನ್ನ ಮಾಡಕ್ ಹೋದ್ರೆ ಲೇಟ್ ಆಗೋತೈತೆ, ಯಾಕಂತ ಹೇಳಿದ್ರೆ ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಿಂದ ಬಸ್ಸಾಗ ಹೋಗ್ಬೇಕು. ಸೊ ಇವಕ್ಕ ತಟ್ಟೆ ತುಂಬಾ ಊಟ ಹಾಕಿ, ಸ್ವಲ್ಪ ಹಾಲು ಐತೆ, ಹಾಲು ಕುಡ್ಕೊಂತವೆ. ದೇವನಹಳ್ಳಿಯಲ್ಲಿ ಗಾಡಿ ಹಾಕ್ಬಿಟ್ಟು ಮತ್ತೆ ಹೆಬ್ಬಾಳಕ್ಕೆ ನಾವು ಬಸ್ಸಲ್ಲಿ ಹೋಗ್ಬೇಕು ಗೈಸ್, ಬಸ್ಸಲ್ಲಿ. ಸೊ ಅದಕ್ಕಾಗಿ ಲೇಟ್ ಆಗ್ತೈತೆ ಅನ್ಬಿಟ್ಟು, ಸೊ ನೈಟ್ ಒಂದು ಮೇ ಬಿ 9:30 10 ಆಗ್ತೈತೆ ರಿಟರ್ನ್ ಬರೋದಕ್ಕೆ. ಸೊ ಅವಾಗ ಬಂದು ಅನ್ನ ಮಾಡಿ ನಾಯಿ ಕಾಕೋಣ ಅಂದ್ರೆ ತಪ್ಪು ನಿಜ. ತಪ್ಪು ಅಂತಲ್ಲ ಗೈಸ್, ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅಂತ ಹೇಳಿದ್ರೆ, ಲೈಕ್ ಇವಾಗ ಅದಕ್ಕೆ ಊಟ ಹಾಕ್ಬೇಕು. ನಾರ್ಮಲ್ ಆಗಿ ನಾವು ನಾಯಿಗಳಿಗೆ ಊಟ ಹಾಕದೆ 9 o'clock 8:30 ಹಂಗೆ. ಸೊ ಏನ್ ಮಾಡಕ್ ಆಗಲ್ಲ, ಇವಾಗ ಸದ್ಯಕ್ಕೆ ನಾವು ಹೋಗ್ತಾ ಇರೋದ್ರಿಂದ. ಸೊ 10 ಗಂಟೆಗೆ ಬಂದು ನಮ್ಮ ನಾಯಿಕ ಅನ್ನಗಳು ಮಾಡಿ ಹಾಕ್ತೀನಿ. ಬಟ್ ಇವಾಗ ನಮ್ಮ ಅಮ್ಮನ ಹೇಳಿದ್ದು ಒಂದು ಟವಲು, ಬೆಡ್ಶೀಟು ಮತ್ತೆ ಸ್ವಲ್ಪ ಐಟಮ್ ಐತೆ ಹೇಳಿದ್ದು. ಸೊ ಅದನ್ನ ತಗೊಂಡು ಇವಾಗ ಬೇಗ ನನ್ನ ತಮ್ಮನ್ ಬರ್ತಾನೆ. ನನ್ನ ತಮ್ಮನ್ ಬರಲ್ಲ ಗೈಸ್, ನಾನೇ ಗಾಡಿ ಹಾಕೊಂಡು ಅವ್ರ ಮನೆ ಹತ್ರ ಹೋಗ್ಬೇಕು. ಸೊ ಅಲ್ಲಿಂದ ನಾನು ಅವನಿಬ್ರು ಹೋಗ್ತೀವಿ. ಇಲ್ಲಾಗ ಇನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಸದ್ಯಕ್ಕೆ ಎಲ್ಲ ಎತ್ಕೊಂಡು ಬೇಗ ಹೋಗ್ಬೇಕು. ಇಲ್ಲೇ ಮಾತಾಡ್ಕೊಂಡು ಇದ್ಬಿಟ್ರೆ ಆಗಲ್ಲ. ಮತ್ತೆ ಸಿಗ್ತೀನಿ ರೀ. ನಮ್ಮ ಮನೆಯಲ್ಲಿ ಚಿಕ್ಕದು ಇದಿಲ್ಲ ಗೈಸ್, ಬೆಡ್ಶೀಟ್ ಇಲ್ಲ. ಸೊ ಇದು ದೊಡ್ಡದೇ ಇರೋದು. ಬಟ್ ಇದನ್ನ ನಾನು ಹೆಂಗ್ ಮಾಡಿದ್ರು ಇದು ಬ್ಯಾಗ್ ಅಲ್ಲಿ ಇಡಿಸ್ತಾನೆ ಇಲ್ಲ ಗೈಸ್. ಎಷ್ಟು ಚಿಕ್ಕದ್ ಮಾಡಿ ನಾನು ಮಡ್ಚಿಕ್ತಾ ಇದ್ರು ಮತ್ತೆ ಇಲ್ಲ. ಇದು ಲಾಸ್ಟ್ ಟ್ರೈ ಗೈಸ್. ಸೊ ಹೆಂಗಾದ್ರೂ ಮಾಡಿ ಈ ಡಿಮ್ಯಾಟ್ ಬ್ಯಾಗ್ ಹಾಕಿ ಇದನ್ನ ತುರುಕ್ಬೇಕು ಅಷ್ಟೇ. ವಾ ಫೈನಲಿ ಗೈಸ್. ಅಂದ್ರೆ ಬೇಡ ಅಂತ ಹೇಳಿದಾಗ ಬೇಜಾನ್ ಬ್ಯಾಗಲ್ಲಿ ಸಿಗ್ತವೆ, ಬೇಕು ಅಂತ ಸಿಗಲ್ಲ. ನಾನ್ ಹೆಂಗೋ ತುರುಕ್ತಾ ಇದ್ದೀನಿ ಇದನ್ನ. ಪಾಪ ನಮ್ಮಮ್ಮ ಬರ್ಬೇಕಾದ್ರೆ ಹೆಂಗ್ ಎತ್ಕೊ ಬರ್ತಾರೆ ಇದನ್ನ ಅನ್ನೋದೇ ಟೆನ್ಷನ್. ನಾನೇನೋ ಫುಲ್ಲು ಗಟ್ಟಿ ಪಿಂಡ ಹೆಂಗೋ ಮಾಡಿ ಇದ್ರಲ್ಲಿ ಇಕ್ಬಿಟ್ಟೆ. ಬಟ್ ನಮ್ಮಮ್ಮ ಬರ್ಬೇಕಾದ್ರೆ ಹೆಂಗ್ ಎತ್ಕೊ ಬರ್ತಾರೆ, ಹೆಂಗ್ ಮಡ್ಚ್ಕೊತಾರೋ ನೋಡುವ. ಡಿಸ್ಚಾರ್ಜ್ ಆಗಿ ಬರ್ಬೇಕಾದ್ರೆ ನಾವು ಹೋಗಕ್ ಟ್ರೈ ಮಾಡುವ. ಸೊ ಇದೆರಡು ಐಟಮು, ಇನ್ನು ಸ್ವಲ್ಪ ಐಟಮು ಅಷ್ಟೇ. ಬೇಗ ಹೋಗ್ಬೇಕು. ವೇಟ್ ಗೈಸ್ ಹೇಳ್ಬೇಕಂದ್ರೆ ಇನ್ನೊಂದು ಮ್ಯಾಟ್ರ್ ಅಂತ ಹೇಳಿದ್ರೆ,
ನಮ್ ಗಾಡಿಯಲ್ಲಿ 2 ತರ ಲೇಟ್ ಇರ್ತಲ್ಲ, ಅದ್ರಲ್ಲಿ ಒಂದು ಹೋಗ್ಬಿಟ್ಟೈತಿ. ಇದೇ ಇರೋದು ಸದ್ಯಕ್ಕ. ಅರಿ ಬೇಗ. ಬೋಳಿ ಮಕ್ಕಳು ನೋಡಿ ಗೈಸ್. ಈ ಕರಿ ನನ್ ಮಗ ಹಿಂದಿನ ಬರ್ತಾವನೆ ಗೈಸ್. ಹೋಗಿ ನಡಿ ಮನೆ ತಕ ಬೇವರ್ಸಿ ಬೋಳಿ ಮಗ. ನಿಮ್ ಬತ್ತಿ ಹೋಗು ವಿಡಿಯೋದಲ್ಲಿ ಬತ್ತಿ ಹೋಗು. ವಿಡಿಯೋದಲ್ಲಿ ಬತ್ತೀಯಾ ಶೂಟಿ ಬತ್ತೀಯ ಒಂದ್ 3-4 ದಿನಕ್ಕ ಮಿಸ್ ಮಾಡಲ್ಲ. ಹಿಡಿಯಲಿ ಬಾಲ್ ಬೇಗ ಬರಲಿ. ಲೇಟ್ ಮಾಡ್ತಾವನೆ. ಹಾಯ್ ಗೈಸ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ಗೆ ಬರೋದು. ಬರ್ಸಮ್ಮ ಬರ್ತೀನಿ ನೋಡಮ್ಮ. ಹಾಕ್ತೀನಿ ಒಂದ್ ಕಿರೀಟ ಇಟ್ಬಿಟ್ಟು ಮೇಲ್ಗಡೆ. ಚೆನ್ನಾಗಿರ್ಬೇಕು, ನಾನು ಕಾಮಿಡಿ ಮಾಡ್ಬೇಕು, ಆತರ ಹಾಕ್ಬೇಕು. ಕಾಮಿಡಿ ಮಾಡ್ಬೇಕು. ಹೋಗ್ಲೇ ಹೆಂಗಿ ಹೋಗು, ಕತ್ಲಾಗ ಏನು ಕಾಣಿಸ್ತಾ ಇಲ್ಲ. ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ನಮ್ಮ ತಮ್ಮನ ಸೇರ್ಕೊಂಡು ಹೋಗೋದು ಈ ತೇರಿ. ನಮ್ಮ ತಂಗಿ ಅವ್ರಿಗೆ ಗೈಸ್ ಇವನ್ ಬರೋದಿನ ಬಂದ್ಬಿಟ್ಟವನೆ ಈ ಕಡೆ ಬೇರೆ ಏರಿಯಾ ನಾಯಿಗಳು ಗೈಸ್. ಮಾಡಿದೀನಿ ನಡಿ ಗೈಸ್. ಇವನ್ ನೆನ್ಪಿದ್ದೆ ನೋಡಿ ಗೈಸ್, ಹಳೆ ವಿಡಿಯೋದಲ್ಲಿ ಬಂದಿದ್ರು. ಬೇಗ ನಡಿ. ಏನೋ ಅದಲ್ಲ ಇನ್ನೊಂದೈತಲ್ಲ ಅದ್ ಕೊಡ. ಎಷ್ಟು ಬಂದೋಬಸ್ತ್ ಮಾಡ್ಕೊಂತಾನೆ ನೋಡಿ ಗೈಸ್ ಇವನು. ನಾವ್ ಮಾತ್ರ ಒಂದ್ ಶಟ್ರಾಕ ಬಂದ್ಬಿಟ್ಟಿದೀವಿ ಹಾಳಾಗೋಗ್ಲಿ ಅಂತ, ಇವನ್ ಮಾತ್ರ ಬಂದೋಬಸ್ತ್ ಮಾಡ್ಕೊತಾವನೆ. ಬೇಗ ಬಂದ್ ಕೊಡಲ್ಲ ಹೆಂಗ್ಲಿ. ಗೈಸ್ ನಾವ್ ಇವಾಗ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಲ್ಲಿ ಗಾಡಿ ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ಸೊ ವಿ ವಿಲ್ ಗೋ ಟು ಯಲಹಂಕ ಅಲ್ಲ ಬ್ಯಾಪ್ಟಿಸ್ಟ್ ಅಲ್ಲ ಹೆಬ್ಬಾಳ. ನಡಿ ಗೈಸ್ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮಾಡ್ತಾ ಹೊರಟೋಗ್ಬಿಟ್ಟಿದ್ದೀನಿ ಗೈಸ್. ಫೋನಲ್ಲಿ ಇದ್ರೆ ಒಬ್ಬೊಬ್ರು ಅಕ್ಸೆಪ್ಟ್ ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ಸೊ ಅದಕ್ಕಾಗಿ ಮತ್ತೆ ರಿಟರ್ನ್ ಬಂದು ಆಧಾರ್ ಕಾರ್ಡ್ನ ಎತ್ಕೊಂಡು ಹೋಗ್ಬೇಕು ಗೈಸ್. ಅಯ್ಯಪ್ಪ ಅಲ್ಲಿ ನೋಡಿ ಗೈಸ್ ಇಲ್ಗತ್ತವೆ ಮಕ್ಕಳ ಎಲ್ಲ ಕಾಲ್ ಮಾಡ್ತಾವ್ರೆ. ಇನ್ನೊಂದು ಫೋನ್ಕ ಯಾರೋ ಗೊತ್ತಿಲ್ಲ ಗೈಸ್ ನನ್ನ ನಂಬರ್. ಕಾಣಿಸುತ್ತೆ ನೋಡಿ ಲಿಂಕಲ್ಲ ನಡಿ ವಿಡಿಯೋ. ಎಲ್ಲ ಇದೆಲ್ಲ ದೇವನಹಳ್ಳಿ ನಿಯರ್ ಎಲ್ಲ ಕೈ ಬಿಡಿ ಹೊರಟೋಗ್ಬಿಟ್ಟು ಎಲ್ಲ ಮಾಡಕ್ತಾವ್ರೆ ಫ್ಯಾಕ್ಟ್ರಿಗಳು. ಅಯ್ಯಪ್ಪ ಫುಲ್ಲು ಮಳೆ ಬಿಟ್ಬಿಟ್ಟಿದೆ. ಇಲ್ಲ ಜಸ್ಟ್ ಎಂಟ್ರ್ ಆಗ್ತಾ ಇದೆ ದೇವನಹಳ್ಳಿಕ. ಆ ಟೈಮಾಗ ಫುಲ್ಲು ಮಳೆ ಡಬಕ್ಕಂತ ಒಂದು ಕೆಂಪು ಹಂಗೆ ಹೊರಡ್ಬೇಕು. ಆಕ್ಚುಲಿ ನನ್ ತಂಗಿ ಕಾರ್ವಾಗಿ ಏನೋ ತಗೋಬಾ ತಿನ್ನಕ ಅಂತ ಹೇಳದ್ಲಂತೆ. ಅಂದ್ರೆ ನಮ್ಮ ಅಮ್ಮನ್ ಗೊತ್ತಿಲ್ಲ ತಗೋಬಾ ಅಂತ ಇವನ್ಕ ನನ್ ತಮ್ಮನ್ ಕೇಳೋಳೆ. ಬಟ್ ನಾನ್ ನಮ್ಮ ಅಮ್ಮನ್ಗೆ ಫೋನ್ ಮಾಡಿ ಕೇಳಿದ್ದೀನಿ ಏನ್ ತಗೋಬರ್ಬೇಕು ಅಂತ. ಸೊ ಈ ಟೈಮಾಗ ಅಂತವೆಲ್ಲ ಏನೋ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ತಿನ್ನೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನನ್ ತಂಗಿ ಬುದ್ಧಿ ಹೇಳಿ ಏನೋ ತಗೊಂಡೋಗ್ತಾ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಏನೋ ತಗೊಂಡೋಗ್ಬೇಕಿತ್ತು. ದಿಸ್ ಇಸ್ ಅವರ್ ದೇವನಹಳ್ಳಿ ನೋಡಿ, ಫುಲ್ ಕಲರ್ಫುಲ್. ಇವಾಗ ಗಾಡಿನ ದೇವನಹಳ್ಳಿಯಲ್ಲಿ ಅಲ್ಲ ಆ ಕಡೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದು ಮೆಜೆಸ್ಟಿಕ್ KSRTC ಬಸ್ನ ಹತ್ಬೇಕು. ನಾನು ಕ್ಯಾಮ್ರಾನೇ ಆನ್ ಮಾಡಿಲ್ಲ. ಕ್ಯಾಮ್ರಾನೇ ಆನ್ ಮಾಡಿದ್ರೆ ಮಾತಾಡ್ತಾನೆ ಇದೀನಿ ನಾನು. ಎಂತ ಕೆಲಸ ಆಯ್ತು ಗೈಸ್, ಇದೊಂದು ತಲೆನೋವು. ಮಾಡ್ತಿರ್ತೀವಿ ಎಂತ ಗೊತ್ತಿಲ್ಲ, ಬರೀ ಮಾತಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಅದ್ರ ಯಾಕಡೆ ಆತ ಇರಲ್ಲ. ಅಪ್ಪ ಇಲ್ಲ BMTC ಎಕ್ಸ್ಪ್ರೆಸ್ ಹಾಕ್ಬೇಕು, ಇಲ್ಲಾಂದ್ರೆ ಡೈರೆಕ್ಟ್ ಇದು KSRTC ಕಮ್ಮ ಗೈಸ್. ಇರಿ ಇಲ್ಲ ನೋಡಿಲ್ಲ ಅಲ್ಲ. ಇಡೀ ಅಂಗಡಿ ಬರೀ ರಾತ್ರಿ ಹೊತ್ತು ಹಾಕೋಣದ.
ಫುಲ್ ಅಂಗಡಿಗೆ ಹಾಕೊಂಡ್ಬಿಟ್ಟವ್ರಿ ಗೈಸ್. ಬರೀ ನೈಟ್ ಹತ್ರ ಮಾತ್ರ ಇರೋದು ಅನ್ಕೊಂತೀನಿ. ಹಾ ಬಸ್ ಸ್ಟ್ಯಾಂಡ್ ಮುಚ್ಕೋಬಿಟ್ಟೈತೆ ಗೈಸ್. ಆ ಪಾಟಿ ಅಂಗಡಿಗೆ ಹಾಕೊಂಡವ್ರೆ. ಫುಲ್ ಸೈಕು. ಆದ್ಮೇಲೆ ನಂಗಿರೋ ದೊಡ್ಡ ಪ್ರಾಬ್ಲಮ್ ಬಸ್ಸಲ್ಲೇ ಬೆಂಗಳೂರ್ದಲ್ಲಿ ನೋಡೋದು ಅತ್ತನ ಬಸ್ ಬಂದು ಗೈಸ್. ಅದು ನಿಂತ್ಕೊಂಡಿದ್ದೀವಿ ಸುಮ್ಮನೆ ನೋಡ್ಕೊಂಡು. ಸೋಮವಾರ ಬರಲ್ಲ ಗೈಸ್. ನಂಗಿರೋ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸ್ಪೆಕ್ಸ್ ಹಾಕೋಬೇಕು ಗೈಸ್. ಸ್ಪೆಕ್ಸ್ ಹಾಕಿಲ್ಲ ಅಂತ ಹೇಳಿದ್ರೆ ಕಣ್ಕಾಣಲ್ಲ ಕರೆಕ್ಟಾಗಿ. ನನಗೆ ಬೆಳಗ್ಗೆ ಹೋದ್ರೆ ಕರೆಕ್ಟಾಗಿ ಕಣ್ಕಾಣಲ್ಲ ಅಂತ ರಾತ್ರಿಯಲ್ಲಿ ಸ್ಪೆಕ್ಸೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನೀವು ನೋಡಿದ್ರೆ ಗಾಡಿ ಓಡಿಸೋ ಅಂತಾನೆ ನಮ್ಮ ಗಾಡಿಯಲ್ಲಿ ಒಂದ್ ಲೈಟ್ ಹೋಗ್ಬಿಟ್ಟೈತೆ ಗೈಸ್ ಅಂತ ಮಹಾರಾಜನ್ ಗೈಸ್ ಇವನು. ಏನಾನ ಹೇಳ್ತೀನ ನಮ್ಮ ಮನೆ ಅನ್ಸ್ಕ ಹೇಳಲಿ. ಸಬ್ಸ್ಕ್ರೈಬ್ ಮಾಡ್ಕ ಅಂತ ಸಬ್ಸ್ಕ್ರೈಬ್ ಮಾಡ್ಕ ಅಂತ ಹೇಳು ಗೋಡಿ. ನಾನೇನು ಹೇಳಲಾರೆ ಗೈಸ್ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕ ಅಂತ ಹೇಳು ಮೋಹನ. ಓಕೆ ಗೈಸ್, ಗಗನಶ್ರೀ ಅವ್ರ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಷ್ಟೇ. ಅಲ್ಲಲ್ಲಿ ಬೇವರ್ಸಿ ನನ್ ಮಗ ನೆಶ್ ಬೇಡ್ಕೋಬೇಕು ನಾನು ಒಂದು ಮಾತಾಡೋದಕ್ಕ. ಅಲ್ಲಲ್ಲಿ ಬೇವರ್ಸಿ ನನ್ ಮಗ ನೆಶ್ ಬೇಡ್ಕೋಬೇಕು ನಾನು ಒಂದು ಮಾತಾಡೋದಕ್ಕ. ಓಕೆ ಗೈಸ್, ಇವಾಗ ಹೋಗೋಣ ಅಲ್ಲಿಗೆ. ಹೋಗಿ ಡೈರೆಕ್ಟ್ ಬ್ಯಾಪ್ಟಿಸ್ಟ್ ಇಳ್ಕೊಂಡು ಒಳಗಡೆ ಹೋಗಿ. ಸೊ ಗೈಸ್, ಫೈನಲಿ ನಮ್ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಸೊ ವಿ ಹ್ಯಾವ್ ಟು ಗೋ ಇನ್ಸೈಡ್. ಫಸ್ಟ್ ವಿ ಹ್ಯಾವ್ ಟು ಕಾಲ್ ಅಂಡ್ ವಿ ಹ್ಯಾವ್ ಟು ಆಸ್ಕ್ ದೆಮ್ ವೇರ್ ದೇ ಯಾರ್ ಅಂತ. ಬನ್ನಿ ಗೈಸ್. ಸೆಂಟ್ರಲ್ ಯಾಕೋ ಇಂಗ್ಲಿಷ್ ಬಂದ್ಬಿಡ್ತು, ನಮ್ ಬಟ್ಲರ್ ಇಂಗ್ಲಿಷ್. ಇವಾಗ ಇವನ್ ಫೋನ್ ಮಾಡಿ ಕೇಳ್ತಾನೆ ಎಲ್ಲವ್ರೆ ಅಂತ. ಗೈಸ್, ನಮ್ಮಮ್ಮನು ಅದ್ಯಾವ್ದೋ ವಾಡಗ ಅವ್ರಂತೆ ಬಂದು ಕರ್ಕೊಂಡ್ ಹೋಗ್ದಿರಾ ಬರ್ರಿ ನೀವೇ ಕೇಳ್ಕೊಂಡು ಮಾಡ್ಕೊಂಡು ಅಂತವ್ರಿಗೆ ಗೈಸ್. ಈ ಅಮ್ಮನವರೆಲ್ಲ ಹಂಗೆ ಗೈಸ್. ಏನೇನ್ ಜಾಸ್ತಿ ಮಾತಾಡಿದ್ರೆ ಕಣ್ಣು ಗುಡ್ಡ ಕಾಲ್ ಗುಡ್ಡ ಅಂತಾರೆ ಗೈಸ್. ಕಣ್ ಕೊಟ್ಟಿಲ್ಲ ದೇವ್ರು, ಬಾಯಿ ಕೊಟ್ಟಿಲ್ಲ, ಹೋಗ್ರಿ ಯಾರನ್ನ ಕೇಳ್ರಿ ಕೇಳ್ಕೊ ಬರ್ರಿ ಅಂತ ಹೋಗೋದು ಹೋಗಾಕ್ತಾರ ಅಷ್ಟೇ. ಏನೋ ಮಾತಾಡ್ಬೇಡ ಗೈಸ್. ಟೋಪಿ ತೆಗೆ ಯಾರು ಗೈಸ್. ಇವನ್ಗ ಮುಜುಗರ ಆಗ್ತಾ ಇತ್ತಂತೆ ಗೈಸ್. ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದಕ್ಕ ಏನು ಮಾಡಕ್ ಆಗಲ್ಲ. ಲಾಗ್ ಮಾಡೋರ್ ಜೊತೆ ಇದ್ರೆ ಇಂಥ ಗತಿ. ನನಗ್ ಕಾಣಿಸಿಲ್ಲ ಗೈಸ್, ಅವನ ಕೈಲ್ಲ ಕಾಣಿಸೋಳಂತ. ನಮ್ಮ ಅಮ್ಮನ ಒಯ್ರಿ ಹೋಗೋಣ. ಅವನೇ ಗೈಸ್. ಇಲ್ಲಿ ವಿಡಿಯೋ ಮಾಡ್ಬೋದು. ನಮ್ಮ ಅಮ್ಮನ್ ಬರ್ತಾವಳೆ ಗೈಸ್. ಬನ್ನಿ ಗೈಸ್. ಅಲ್ಲ ಗೈಸ್, ಇಂಥ ದುಃಖದ ಟೈಮಲ್ಲೂ ಕೂಡ ನಾನು ಈ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಂತ ಎಕ್ಕಡದಲ್ಲಿ ತಕೊಂಡ್ ನಾನೇ ಹೊಡ್ಕೋಬೇಕು ಗೈಸ್. ಹೇಳಿ ಗೈಸ್, ನನ್ನ ಕೇರಿ ಮಾಡ್ತಾ ಇಲ್ಲ ಗೈಸ್. ನಮ್ಮ ಅಮ್ಮ ಹಂಗೆ ಹೊರಟೋತಾವಳೆ. ಮೇಲಕ್ಕೂ ಬಿಟ್ಟು ನನ್ನ ತಂಗಿ ಅದು ಎಲ್ಲಿ ಬಿದ್ದವಳ ನೋಡೋಣ. ಇವರಿಬ್ರು ಕಿತ್ಲಾಡ್ತಾವ್ರಿ. ಗೈಸ್, ನನ್ನ ತಂಗಿ ಹಾಸ್ಪಿಟ್ಲ್ ಬೆಳ್ಳಕಾಗ್ಬಿಟ್ಟವಳೆ ಗೈಸ್. ಬೆಳ್ಳಕಾಗ್ಬಿಟ್ಟವಳ ಅಂದ್ರೆ ವಾ ಅಂತ ಅವಳೆ ಗೈಸ್. ಓಕೆ, ಗೆಟ್ ವೆಲ್ ಸೂನ್ ಅಂತ ಹೇಳಿ ಗೈಸ್ ನನ್ನ ತಂಗಿಗ. ಇನ್ನೇನು ತಿಪ್ಪಲ್ನಾ ఏం కావాలి చెప్పు. ఉపయోగపడికే చేసి వెళ్ళి పడుస్తాము. ಬಿರಿಯಾನಿ ಬೇಕಂತೆ. ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಯಾವಾಗ ಬತ್ತ ಗೈಸ್. ಒಂದ್ ವರ್ಷದಿಂದ ನಮ್ಮ ಅಮ್ಮ ಬರೀ ಹಾಸ್ಪಿಟ್ಲಿಗೆ ತಿರ್ಗ್ಲಾಡ್ತವ್ರೆ. ಬೆಟರ್ ಟೇಕ್ ಇನ್ಶೂರೆನ್ಸ್ ಗೈಸ್. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಜಾಸ್ತಿ ಕಷ್ಟ ಪಡ್ಬೇಕಾಗ್ತೈತಿ. ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಟೈಮ್ ಸರ್ಜರಿ ಇದಾಗ್ಲಿಲ್ಲ ಹಿಂಗೆಲ್ಲ ಮಾಡಿ 2 ಗಂಟೆ 8 ಗಂಟೆಗೆ ಪ್ರಜ್ಞೆ ಹೋಗೋದು, 2 ಗಂಟೆಗೆ ಪ್ರಜ್ಞೆ ಬಂದೈತಿ. ಪಾಪ ಗೈಸ್. ಗೆಟ್ ವೆಲ್ ಸೂನ್. ಆಕ್ಚುಲಿ ಜಾಸ್ತಿ ಜನ ಇರ್ಬಾರ್ದು, ಅದಕ್ಕೆ ನಮ್ಮ ಅಮ್ಮನ ಹೊರಗಡೆ ಹೋಗ್ತಾವಳೆ. ಇದ ಬಿಡ್ತಾನ ఏమి తీసుకురాలే. ఓ వాళ్ళు అంత అంచి చుట్టుకుంటారు. అట్లేది చిన్నకలు తెచ్చిన తింటే గుప్కెళ్తా పట్టుకొని. 5 ఎవరా అమ్మ ఇవిడు ఇచ్చిందే. వేసి బాలేని తిన్నాను ఫాస్ట్లో. నీకోలా వద్దు గేసి. ನನ್ನ ತಂಗಿಕ ನಾರ್ಮಲ್ ಆಗಿ చెప్పిద్దా వద్దా? షుగర్ ಜಾಸ್ತಿ అయిపోయింది నిషే. ఏం చెప్పు. ఏమే ఉందే ఇటుక ಹಂಗೆ ಬಿಚ್ಚಲೆ ಹಂಗಿಲೆ
ಡಸ್ಟ್ಬಿನ್ ಯಾರುಂದೆ ಪಾಪ ಪೇಷಂಟ್ ನಿಮ್ ತಂಗಿ ಇಸ್ಬಿಟ್ಟು ನಾನು ಅದೇ ಪೇಷಂಟ್ ಅಂತ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಗೈಸ್. ಕಾಮನ್ ಸೆನ್ಸ್ ಇಲ್ಲ. ಬಾಳೆಹಣ್ಣು ಬೇಕಾ? ಅವಾಗ ನನ್ನ ತಂಗಿ ಬಾಳೆಹಣ್ಣು ತಿನ್ಬಿಟ್ಟು ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತಂತೆ. ಏನ್ ಮಧ್ಯ ಡಸ್ಟ್ಬಿನ್ ಏನಂತೀನ ಏನ್ ಫೀಲಿಂಗ್ ಏನೋ ನಿಮ್ ಫ್ರೆಂಡ್ ಹಿಂಗ್ ನೋಡಿ ಅಳ್ತಾವನೆ ಗೈಸ್. ಪಾಪ ಅವಳ ಫ್ರೆಂಡ್ ಇಂಥ ಸಿಚುವೇಶನ್ ನೋಡಿ ಫುಲ್ ಅಳ್ತಾವನೆ. ಒಳಗೊಳಗೆ ದುಃಖ ಆತೈತಿ. ಅಣ್ಣು ಗೈಸ್, ಅಣ್ಣು ಬ್ರದರ್ ಫ್ರಮ್ ಅನದರ್ ಮದರ್. ಫುಲ್ ಒಳಗೊಳಗೆ ನೋವು ಆತೈತಿ ಗೈಸ್. ಹೋಗ್ಬೇಕಾದ್ರೆ ಅವನ್ಕೊಂದ್ ಸರ್ಜರಿ ಮಾಡಿಸ್ಬೇಕು. ಮುತ್ತಾಳ ಗೈಸ್. ನಗಬೇಕು ಆಳ್ಬೇಕು ಗೊತ್ತಾಗ್ತಾ ಇಲ್ಲ ಗೈಸ್. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇಷ್ಟ ದಿನ ನಂಗೆ ವಿಡಿಯೋಗಳು ತೆಗಿತಾ ಇದ್ಲು. ಇನ್ಮೇಲೆ ಅವ್ಳು ಸ್ಟಡಿ ಆಗೋ ಗಂಟೆ ವಿಡಿಯೋಗಳು ಬರಲ್ಲ ಗೈಸ್. ಅನ್ನಕ್ಕಾಗಲ್ಲ, ಬರ್ತವೆ ಯಾವುದೋ ಒಂದೊಂದು ಗೈಸ್. ಎಲ್ಲ ಮಿಸ್ ಮಾಡ್ಕೊಳ್ರಿ ನನ್ನ ತಂಗಿನ. ಕಾಲ ಹಂಗೆ ಕಾಮ್ ಇಲ್ಲಿ ಬೆನ್ನಾಗ ಗೈಸ್. ಎಲ್ಲ ಓಪನ್ ಇಂದ ಏನ್ ಚುಪ್ಪ నాకు తెలుసు. నేను ఇమాజిన్ చేస్తున్నా. నీకు భోజనం పెట్టుకున్నాడో తెలిసిపోయి నాకు. ಸೊ ಹಿಂದೆಗಡೆ ಸ್ಪೈನಲ್ ಜಾಯಿಂಟ್ಸ್ ಅಲ್ಲಿ ಕೊಯ್ದ್ಬಿಟ್ಟು ಸರ್ಜರಿ ಮಾಡಕ್ಕವ್ರೆ. ದಿಂಚು ಬಾಟ್ಲಿ ಹಿಂಡಾರ. ಸೊ ಈ ಸರ್ಜರಿ ಮಾಡ್ಕೊಂಡಿರೋ ಖುಷಿಗೆ ಒಂದ್ 5 kg ಸಣ್ಣ ಆಗ್ಲಿ ಅಂತ ಬೇಡ್ಕೊಳ್ರಿ ಗೈಸ್. ಅಷ್ಟೇ ಗೈಸ್, ಇನ್ನೇನು ಮಾತಾಡಕ್ಕಾಗಲ್ಲ. ಆಮೇಲೆ ಬೆಳ್ಳಗಾಗ್ಬಿಟ್ಟವಳೆ ಗೈಸ್. ಅದೇ ಫುಲ್ ಬರ್ತಾ ಇರೋದ್ ನಂಕ. ಒಂದಿನಕ್ಕೆ ಯಾರ ಬೆಳ್ಕತಾರ? ಅವಳು ಹುಟ್ಟಿರೋದೇ ಬೆಳ್ಕ ಗೈಸ್. ಅವಾಗೆ ನಿಜವಾಗ್ಲೂ ನಾನು ಕೇಳ್ತಾವಳೆ. ನೆನಪೋಸ್ಕೊಂಡ್ರೆ ಮತ್ತೆ వచ్చినాక ಅದಕ್ಕೆ ಒಂದ್ಸರಿ ಸ್ನಾನ ಮಾಡಿರೋದಕ್ಕೆ ಬೆಳಗಾಗ್ಬಿಟ್ಟವಳು ಗೈಸ್ ಅವಳು. ಇವ್ರು ಒಳ್ಳೆ ಮತ್ತೊಂದ್ ಹುಡ್ಗಿ ಜನ್ಮದಾಗ ಸ್ನಾನನೇ ಮಾಡಿಲ್ಲ ಅನ್ಕಂತಾರ. ಹಂಗಲ್ಲ ಗೈಸ್, ಕಾವೇರಿ ನೀರ್ ಸ್ನಾನ ಇಸ್ ಡಿಫ್ರೆಂಟ್. ಅದಕ್ಕೆ ಮತ್ತೆ ಅಂತ ಸಮಾಚಾರ. ಟೈಮ್ ಎಷ್ಟು? ఆ హాస్పిటల్ పేరు చెప్పొచ్చా? ఏమైందా? నువ్వు వచ్చేతో చేసుకొని ఏమైందా? ಓಕೆ ಗೈಸ್, ಆಕ್ಚುಲಿ ನಾವು ಒಂದಷ್ಟು ಕ್ಲಿಪ್ಸ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮೇ ಬಿ ಹಾಕ್ಬೋದಾ ಹಾಕ್ಬಾರ್ದು ಗೊತ್ತಿಲ್ಲ. ಬಟ್ ಅಂದ್ರೆ ಫುಲ್ ಏನು ಹಾಸ್ಪಿಟಲ್ ಜಾಸ್ತಿ ಮಾಡ್ಕೊಂಡಿಲ್ಲ, ಬಟ್ ಸ್ವಲ್ಪ ರೇపు ఉండేదంట వాడు. ಇವ್ನು ನಾಳೆ ಇರ್ತಾನೆ ಇಲ್ಲ ಗೊತ್ತಿಲ್ಲ ಗೈಸ್ ಪಾಪ. ಅಂದ್ರೆ ಎಲ್ಗೋ ತಿರ್ಲಾಡಕ್ ಗೊತ್ತಾವನೆ. ಅದಕ್ಕೆ ಹತ್ರವಾಗಿ ಕರ್ಕ ಬಂದಿದ್ವಿ ಇವತ್ತೆ. ಇಲ್ಲ ವಿತ್ ವಿಡಿಯೋನ ಗೈಸ್. ಮ್ಯಾಟ್ರ್ ಅಂತ ಹೇಳಿದೆ, ನಾನು ದುರಾದೃಷ್ಟ ಗೈಸ್. ವಿಡಿಯೋನೇ ಮಾಡ್ತಿಲ್ಲ ಗೈಸ್. ನಾನು ಕ್ಯಾಮ್ರಾನೇ ಆನ್ ಮಾಡ್ತಿಲ್ಲ. ಈ ನನ್ನ ಮಗನ್ ಮಕ ತೋರ್ಸ್ಬೇಡ ಅಂತ ಮುಚ್ಕೊಂತಾವನೆ. ಏನು ಸಾಧ್ಯವಿಲ್ಲ ಈ ಅಪ್ಪಂದು. ಗೈಸ್ ಇವನ್ಕೇನ್ ಗೊತ್ತಾ ಭಯ? ಆಮೇಲೆ ಮಕ ನೋಡ್ಬಿಟ್ಟು ಹುಡುಗಿರ್ ಮನೆಗೆ ಬಂದ್ಬಿಡ್ತಾರೆ ಅಂತ ಗೈಸ್ ದಿಗ್ಲು. నాకే రాణి అయిపోయినట్లు అయిపోయేసి నన్ను రెడీ మనే కన్నడి పొద్దున్న ఇంకా అత్త రూమ్ నాకు తోడుకొని పోయిరా ఆపరేషన్ రూమ్ లోకే. నేను ఎవడ ఇంటికి పోతున్నప్పుడు దేవుడు ఇంటికి పోలే అనుకునే ఉన్నాను. అది ఎవడ అనిపిస్తారో రాణి మನೆಗೆ ಹೋಗ್ಬೇಕು ತಿಂದು ಹಿಂಗ ಆಗ್ತಾವ ಇಲ್ಲ ಆಗ್ತಾವನೆ ಗೈಸ್. ಏನ್ ಬುದ್ಧಿ ಐತೆ ನಂಗೆ ಬೇಡ. ನಾನು ಆಲ್ರೆಡಿ ಐತೆ ಗೈಸ್ ಪೇಷಂಟ್. ಅವಳು ಬಸ್ ತಿನ್ನೋದು ನಾವು ತಕ ಇದೇನ್ ಮಾಡಿಲ್ಲ ಅನ್ಕೊಂಡು ನಂಗೆ ಬೇಡ. ಇಷ್ಟೇ ಸಾಕು ನಂಕ. ಜಾಸ್ತಿ ದಪ್ಪ ಆಗ್ಬಿಡ್ತೀನಿ. ಇವಾಗ ಜಾಸ್ತಿ ಇದ್ದೀನಿ, ಜನರು ಬೈತಾವ್ರಿ. ಅವಳು ಉಸಿರೋಗಿ ಮಲ್ಕೊಂಡು ಅವಳು ಸೆಲ್ಫಿ ತಗೊಂಡ ಅಂತ ಪೇಷಂಟ್ ಹತ್ರ ಸೆಲ್ಫಿ. ಅಂತ ಮಗಳು ನಿಂದು ಪೇಷಂಟ್ ಹತ್ರ ಸೆಲ್ಫಿ ತಗೋತಾರೆ ಬೀಸಿ ಯಾರಾದ್ರು ಮೆಮೊರಿ ಗೈಸ್. ಶಿಲ್ಪಿ ಶಿಷ್ಯ ನನ್ ತಂಗಿ ಬೇಗ ಬರ್ಲಿ ಮನೆಗ್ ಗುಣಮುಖ ಆಗ್ಲಿ ಅಂತ ಇವಾಗ ಮ್ಯಾಟ್ರ್ ನಡೀತೈತಿ ಅಂತ ಹೇಳಿದ್ರೆ ಫೋಟೋ ತಗೊಬಿಟ್ಟು ಸ್ಟೇಟಸ್ ಹಾಕೋದು. ಆದಷ್ಟು ಬೇಗ ಗುಣವಾಗಿ ಮನೆಗೆ ಬಾರ ತಂಗಿ ಅಂತ. ನಮ್ಮನೆ ಲಕ್ಷ್ಮಿ ಅಂತ ಅವ್ರ ಮನೆ ಲಕ್ಷ್ಮಿ ಅಂತ ಗೈಸ್. ನಮ್ಮನೆ ವರಲಕ್ಷ್ಮಿ ಹಬ್ಬ ಮಾಡಿದ್ರಿ ಗೈಸ್. ಪಾಪ ನಮ್ ತಂಗಿ ಮಿಸ್ ಆಗೋಳೆ ಗೈಸ್ ಅಷ್ಟೇ. ಓಕೆ ಗೈಸ್, ಸೆಲ್ಫಿ ಕೊಟ್ಟು ಆಪಲ್ ಮೊಬೈಲ್ ಸೆಲ್ಫಿ ತಗೋಬೇಕಂತ ಗೈಸ್. ಯಾರು ಗೈಸ್ ಅದು ಹಾಸ್ಪಿಟ್ಲಿಗೆ ಇರೋದು ಮೆಮೊರಿ ಬೇಕಂತ ಉನ್ಕ. ಏನ್ ಮಾಡೋಣ? ಅಯ್ಯೋ
ಫ್ರೇಮ್ ಹಾಕ್ಬಾ ಮೋಹನ, ಸೆಲ್ಫಿ ತಕೊಂಡಾನ. ಅವಳು ಗೊತ್ತಾ, ಅವಳಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. 3 ಫ್ರೇಮ್ ಬರ್ತಾ ಇದ್ದೀರಾ ನೋಡಿ. ನಮ್ಮ ತೆಂಗಿನ ಸೊಪ್ಪು ತೋರಿಸ್ಬಿಡೋಣ, ಒಂದು ರೌಂಡ್ ಹಾಕ್ಬಿಡೋಣ. ಓಕೆ, ನಮ್ಮ ಅಮ್ಮನ ಆಚೆ ಕಡೆ ಒಳಗೆ ಪಾಪ ಆನ್ ಮಾಡಿಲ್ಲ. ಸ್ವಲ್ಪ ಹೊತ್ತು ಮಾಡ್ಬೇಕು, ನಾವು ವಿಡಿಯೋ ಮಾಡೋ ಆನ್ ಮಾಡಿದ್ದೀನಿ. ಸೆಲ್ಫಿ ತೆಗಿ. ನೋಡಿ ಇವರಿಬ್ರು ವಿಡಿಯೋ ಮಾಡು ಅಂತ ನಂಗೆ ಹಿಂಸೆ ಕೊಡ್ತಾರೆ ಗೈಸ್. ಅವ್ರು ಬರ್ತಾರಂತ ನೋಡ್ಕ ಆಮೇಲೆ ಅಕ್ಕನಾಡು ತಂಗಿಯನ್ನ ಫುಲ್ ಕೇರಲ್ಲಿ ಎಲ್ಲ ವಿಚಾರಿಸ್ಕೊಂತವಳೆ, ಇಲ್ಲೆಲ್ಲ ಸೌಖ್ಯವಾಗೈತಾ ಇಲ್ಲ ಅಂತ ಗೈಸ್. ಅಷ್ಟೇ. ಸೂಪರ್ ಲಾಗಿಂಗ್. ನೆಕ್ಸ್ಟ್ ಲಾಗರು ಎಲ್ಲ ವಿಚಾರಿಸ್ಕೊಂಡಿದ್ದಾಯ್ತು ಗೈಸ್. ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ನಾವು ಹೊರಡ್ತೀವಿ, ಯಾಕಂದ್ರೆ ಬಸ್ ಸಿಗಲ್ಲ, ಮತ್ತೆ ಜಾಸ್ತಿ ಲೇಟ್ ಆಗಿದ್ದು. ಫ್ಯೂಚರ್ ಲಾಗರ್ ಗೈಸ್, ಹಿಂಗೆ ಸಪೋರ್ಟ್ ಮಾಡ್ರಿ ಅವನ್ಕ. ಹಾ ಗೈಸ್, ನೆಕ್ಸ್ಟ್ ಬೈಕ್ ತಗೊಂಡು ನಾನು ರೈಡಿಂಗ್ ಹೋಗಿ ವಿಡಿಯೋ ಮಾಡಿ ಇದೇ ತರ ಸ್ಟಾರ್ಟ್ ಹೋಗ್ತೀನಿ ಗೈಸ್. ಅಲ್ಲಿ ಯಾರೋ ನೋಡ್ತವ್ರೆ ಅಂತ ಭಯ ಆಗ್ತೈತೆ ಗೈಸ್. ಅಷ್ಟೇ, ಮತ್ತೆ ಸಿಗುವ ಗೈಸ್. ಬಾಯ್ ಬಾಯ್.